ಯಾವುದೇ ಬುಲೆಟಿನ್ ವಯನಾಡಿನ ದುರಂತವನ್ನು ದಾಟ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಆ ಮಟ್ಟದ ಒಂದು ಘೋರ ದುರಂತ. ಸುಮಾರು 2,000 ಜನ ಸಿಕ್ಕಾಕೊಂಡಿದ್ದಂಥ ಒಂದು ದುರಂತ ಇದು. 1,500 ಜನರವರೆಗೂ ಕೂಡ ರಕ್ಷಣೆ ಮಾಡಲಾಗಿದೆ ಈ ಒಂದು ದುರಂತದಲ್ಲಿ. ಆದರೆ 238 ಜನ ಸತ್ತೋದ್ರು ಇದರಲ್ಲಿ ಅಂತ. ಸಾವಿನ ಸಂಖ್ಯೆ 238ಕ್ಕೆ ವಯನಾಡಲ್ಲಿ ಏರಿಕೆಯಾಗಿದೆ. ನಿಮಗೆ ಅದರ ಭೀಕರತೆಯನ್ನು ಹೇಳ್ತಾ ಇದೆ ನೋಡಿ. ಇದು 238 ಜನ ಒಂದು 48 ಗಂಟೆಗಳ ಹಿಂದೆ ಬದುಕಿದ್ದವರು ಇವತ್ತಿಗೆ ಇಲ್ಲ. ಬೆಳಗಿನ ಜಾವ 2 ಗಂಟೆಲೋ 12 ಗಂಟೆಲೋ 1 ಗಂಟೆ ಸಮಯದಲ್ಲೋ ಜೋರಾಗಿ ಭೂಕುಸಿತ ಆಗಿದೆ. ಇಲ್ಲಿ ಭೂಕುಸಿತ ಆಗೋಕ್ಕೆ ಹಿಂದಿನ ಮಳೆಗಳು ಕೂಡ ಕಾರಣ ಆಗಿದ್ದಿರಬಹುದು. ಅಂದರೆ ಹಿಂದಿನ ಮಳೆಗಳ ಕಾರಣದಿಂದ ಕುಸಿಯೋಕ್ಕೆಲ್ಲ ಒಂದು ವೇದಿಕೆ ರೆಡಿಯಾಗಿರುತ್ತೆ. ಮೊನ್ನೆ ಬೆಳಿಗ್ಗೆ ಕುಸಿದು ಬಿಡ್ತಾ ಅಷ್ಟೇ. ಕುಸಿದ ಆದಮೇಲೆ ಏನಿದೆ ವಿಷಯ ಅಂತ ಹೇಳಿದ್ರೆ, ಏಕಾಏಕಿ ಜೋರಾಗಿ ನೀರು ಕೂಡ ನುಗ್ಗಿದೆ ಅಲ್ಲಿ. ನುಗ್ಗಿದ ಮೇಲೆ ಎಲ್ಲ ಕೆಸರುಮಯ ನೋಡಿ. ಈ ವೇಗದಲ್ಲಿ ನೀರು ನುಗ್ಗಿದೆ ಅಲ್ಲಿ. ಇಡೀ ಊರೇ ನಾಮಾವಶೇಷ ಆಗಿಬಿಡ್ತು. ಅಲ್ಲೊಂದೋ ಇಲ್ಲೊಂದೋ ಒಂದು 2, 3, 4 ಮನೆಗಳು ಅಲ್ಲಿ ಇದ್ದಿರಬಹುದು. ಅಷ್ಟು ಬಿಟ್ಟುಬಿಟ್ರೆ ನಿಮಗೆ ಇವತ್ತಿಗೆ ವಯನಾಡಿನ ಈ ಹಳ್ಳಿಗಳಲ್ಲಿ ಇನ್ನೇನು ಉಳಿದಿಲ್ಲ. ಮನುಷ್ಯರು ಬದುಕಿದ್ರು ಅಂತ ಹೇಳಿ ಉಳಿದಿರೋ 3-4 ಮನೆಗಳು ಕತೆ ಹೇಳಕ್ಕೆ ಉಳ್ಕೊಂಡಿವೆ ಸ್ಥಳ ಪುರಾಣದ ರೀತಿಯಲ್ಲಿ. ಅದು ಬಿಟ್ಟು ಇನ್ನೇನೂ ಇಲ್ಲ. 238 ಜನ ಸತ್ತು ಹೋಗಿದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚು ಜನರನ್ನು ರಕ್ಷಣೆ ಮಾಡಲಾಗಿದೆ. ಒಂದು ಊರಲ್ಲಿ 150 ಮನೆ, ಇನ್ನೊಂದು ಊರಲ್ಲಿ 400 ಮನೆಗಳು ಇಲ್ಲ. ಸೊ ಒಂದು ಮನೆಗೆ ನಾವು 5 ಜನ ಲೆಕ್ಕ ಹಾಕ್ಕೊಂಡ್ರೆ 2,000 ಜನ ಅಲ್ಲಿಗೆ ಬಂದುಬಿಡ್ತಾರೆ. ನಿಮಗೆ 400 ಮನೆಗಳಲ್ಲಿ 150ರಲ್ಲೂ ಅಷ್ಟೇ. ಅಲ್ಲೊಂದು 5 ಹಾಕ್ಕೊಂಡ್ರು ಕೂಡ ಒಂದು 500-600 ಜನ ಅಲ್ಲೂ ಆಗಬಹುದು. ಇದರಲ್ಲಿ ಅದು ಹೇಗೋ ಒಂದು 1,500 ಜನ ಪಾರಾಗ್ಬಿಟ್ಟಿದ್ದಾರೆ. ಸ್ವಲ್ಪ ಎತ್ತರದ ಪ್ರದೇಶದಲ್ಲಿದ್ದರೋ, ಆ ಗುಡ್ಡ ಕುಸಿದಂಥ ಭಾಗದಲ್ಲಿ ಅವರು ವಾಸ ಮಾಡ್ತಿರ್ಲಿಲ್ವೋ, ಅಥವಾ ಒಂದು ಭೀಕರ ರಭಸದ ಪ್ರವಾಹಕ್ಕೆ ಅವರು ಸಿಕ್ಕಾಕೊಳ್ಳಿಲ್ವೋ, ಅವ್ರದ್ದು ಅದೃಷ್ಟ ಚೆನ್ನಾಗಿತ್ತೋ ಗೊತ್ತಿಲ್ಲ, ಅಷ್ಟು ಜನ ಉಳ್ಕೊಂಡಿದ್ದಾರೆ. 238 ಜನ ನಾಪತ್ತೆಯಾಗಿದ್ದಾರೆ. ನಿಮಗೆ ಗೊತ್ತಿರಲಿ, ಎಷ್ಟೋ ಶವಗಳು ಗುರುತು ಹಿಡಿಯೋಕ್ಕೆ ಆಗದೆ ಅವುಗಳನ್ನು ಸಂಸ್ಕಾರ ಕೂಡ ಮಾಡಿಬಿಟ್ರು. ಸಾಮೂಹಿಕವಾಗಿ ಸಂಸ್ಕಾರವನ್ನು ಕೂಡ ಇಲ್ಲಿ ಮಾಡಿಯಾಗಿದೆ. ಮೇಪ್ಪಾಡಿ, ಮುಂಡಕೈ, ಚೂರಲ್ಮಲೈ ಇಲ್ಲಿ ಕಾರ್ಯಾಚರಣೆ ಇನ್ನೂ ಕೂಡ ಈಗಲೂ ಕೂಡ ನಡೀತಾನೇ ಇದೆ. ಯಾರ್ಯಾರು ಮಣ್ಣು ಕೆಳಗಡೆ ಇದ್ದಾರೋ, ಕೆಸರು ಕೆಳಗಡೆ ಇದ್ದಾರೋ, ಅವಶೇಷಗಳ ಅಡಿಯಲ್ಲಿದ್ದಾರೋ, ಯಾವುದಾದ್ರೂ ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಯಾವುದೋ ಗಿಡಗಂಟಿಗಳ ಮಧ್ಯದಲ್ಲಿ ತಲೆ ಬುರುಡೆ ಸಿಗ್ತಾ ಇದೆಯೋ, ಅಥವಾ ದೇಹ ಸಿಗ್ತಾ ಇದೆಯೋ, ರುಂಡವೋ ಮುಂಡವೋ, ಅವನು ಯಾರು, ಏನು, ಎತ್ತ, ಇದೆಲ್ಲ ನೋಡ್ಕೊಂಡು ಅಲ್ಲಿ ಒಂದು ಕಡೆ ಅವ್ರು ಚೆಕ್ ಮಾಡ್ತಾ ಇದ್ದಾರೆ. 30 ಕಿಲೋಮೀಟರ್ ದೂರದಲ್ಲೂ ಕೂಡ ಕೆಲವು ಡೆಡ್ ಬಾಡಿಗಳು ಸಿಕ್ಕಿವೆ. ಕೆಲವೆಲ್ಲ ಅರ್ಧಂಬರ್ಧ ಆಗಿರ್ತಕ್ಕಂಥ ಡೆಡ್ ಬಾಡಿಗಳು ಕೂಡ ಅಲ್ಲಿವೆ ಅಂತ ಗೊತ್ತಾಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಮಹಿಳೆಯೊಬ್ಬರನ್ನು ರಕ್ಷಣೆ ಮಾಡಲಾಗಿದೆ.